ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ, ಜ್ಯೇಷ್ಠ ನಕ್ಷತ್ರ, 21-3-2025 ಶುಕ್ರವಾರ. ಮುಖ್ಯಾಂಶಗಳು. ಮಹಿಳಾ ದಿನಾಚರಣೆ. ಶ್ರೀಮಠದಲ್ಲಿ ಇಂದು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ವರ್ಧಂತಿ ಪೂರ್ವಭಾವಿ ಸಭೆ. ಸುದ್ದಿಯ ವಿವರ. ಮಹಿಳೆಗೆ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಪರಿಹಾರ ಕಂಡುಕೊಳ್ಳುವ ತಾಕತ್ತು ಇದೆ. ಹುಟ್ಟುವಾಗ ಬಡತನ ಇದ್ದರೆ ತಪ್ಪಲ್ಲ, ಆದರೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯದಿಂದ ಬಡತನದಲ್ಲಿ ಮುಂದುವರಿಯುವುದು ಸರಿಯಲ್ಲ ಎಂದು ಶಿವಮೊಗ್ಗ ಶ್ರೀ ರಾಮಕೃಷ್ಣ ವಿದ್ಯಾನಿಕೇತನ ಕಾರ್ಯದರ್ಶಿ ಶೋಭಾ ವೆಂಕಟರಮಣ ಹೇಳಿದರು. ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಗುರುವಾರ ಚುಂಚಶೃಂಗ ತಾಲೂಕು ಒಕ್ಕಲಿಗರ ಮಹಿಳಾ ಸಂಘ ಆಯೋಜಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಹಿಳೆಯರು ಎಲ್ಲ ಸ್ತರಗಳಲ್ಲಿ ತಮ್ಮ ವ್ಯಕ್ತಿತ್ವದ ಛಾಪನ್ನು ಮೂಡಿಸಬೇಕು. ಹೆಣ್ಣು ಬದುಕುವುದಕ್ಕೆ ದಾರಿಗಳು ನೂರಾರು ಇವೆ. ಆಕೆಗೆ ಸಿಗುವ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡು ಸಾಧನೆಗೆ, ಸಬಲತೆಗೆ ಬೇಕಾಗುವ ದಾರಿಯನ್ನು ತಾನೇ ಸೃಷ್ಟಿಸಿಕೊಳ್ಳಬೇಕು. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಜೊತೆ ಅವರ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವ ಮನೋಪ್ರವೃತ್ತಿಗೆ ತಾಯಿ ಹೆಚ್ಚಿನ ಗಮನ ನೀಡಬೇಕು. ಆಕೆಯ ಅಂತರ್ಗತದಲ್ಲಿ ಅಡಕವಾಗಿರುವ ಆಶಯಗಳಿಗೆ ಮತ್ತೊಬ್ಬ ಮಹಿಳೆ ಪ್ರೋತ್ಸಾಹ ನೀಡಿದರೆ ಮಾತ್ರ ನಾವು ಆಚರಿಸುವ ದಿನಾಚರಣೆ ಅರ್ಥಪೂರ್ಣವಾಗಲು ಸಾಧ್ಯ. ಅಹಂ ಕಳಚಿಕೊಂಡು ಸಂಸ್ಕಾರದಿಂದ ಜೀವನ ನಡೆಸಿದರೆ ಮಾತ್ರ ಮಹಿಳೆಯರ ವ್ಯಕ್ತಿತ್ವಕ್ಕೆ ಸಮಾಜ ತಲೆಬಾಗುತ್ತದೆ ಎಂದರು. ಸಂಘದ ಅಧ್ಯಕ್ಷೆ ಭಾರ್ಗವಿ ವಿವೇಕ್ ಮಾತನಾಡಿ, ಹೆಣ್ಣಿನ ಮೌಲ್ಯಗಳ ಕುರಿತು ಅರಿವು ಮೂಡಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಆಕೆಯ ಒಳ ಜಗತ್ತಿನ ಸಾಮರ್ಥ್ಯಕ್ಕೆ ಪ್ರೋತ್ಸಾಹವನ್ನು ನೀಡುವ ಮನಸ್ಸುಗಳು ಸಮಾಜದಲ್ಲಿ ಬೆಳೆಯಬೇಕು. ಅವರ ಮಾನಸಿಕ ದೃಢತೆಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಲು ಹೆಣ್ಣು ಮಕ್ಕಳು ಸದೃಢತೆಯಿಂದ ಸಾಗಬೇಕು. ಒಬ್ಬ ಮಹಿಳೆಯ ನೋವನ್ನು ನಾವು ಅರ್ಥೈಸಿಕೊಂಡು ಆಕೆಗೆ ಸಹಕಾರ ನೀಡಿದರೆ ಮಾತ್ರ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆಯಲು ಸಾಧ್ಯ ಎಂದರು. ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸ್ಥಾಪಕ ಅಧ್ಯಕ್ಷೆ ಶ್ಯಾಮಿಲಿ ರಮೇಶ್, ಕಾರ್ಯದರ್ಶಿ ಗಾಯತ್ರಿ, ಕೋಶಾಧ್ಯಕ್ಷೆ ಪೂರ್ಣಿಮಾ ಜಗದೀಶ್, ನಿರ್ದೇಶಕರಾದ ಸುಮಿತ್ರಾ, ಲತಾ, ಮೇಘ, ನಯನ, ಇಂದಿರಾ ಉಪಸ್ಥಿತರಿದ್ದರು. ಕಲ್ಕಟ್ಟೆ ಸಮೀಪದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಮೀಪದ ತುಂಗಾ ನದಿಯಿಂದ ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದ ಪಿಕಪ್ ವಾಹನವನ್ನು ಪೊಲೀಸ್ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಬುಧವಾರ ರಾತ್ರಿ ನಿಶಾಂತ್ ಶೆಟ್ಟಿ ಎಂಬುವವರಿಗೆ ಸೇರಿದ್ದ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ. ತಾಲೂಕಿನಾದ್ಯಂತ ಅವ್ಯಾಹತವಾಗಿ ನಡೆಯುತ್ತಿರುವ ಮರಳು ದಂಧೆ ವಿರುದ್ಧ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಇಂದಿನ ಕಾರ್ಯಕ್ರಮ ಶ್ರೀ ಶಾರದಾ ಪೀಠದ 36ನೇ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ವಜ್ರ ಭಾರತಿ ಕಾರ್ಯಕ್ರಮ ಪೂರ್ವಭಾವಿ ಸಭೆ. ಅಧ್ಯಕ್ಷತೆ ಶ್ರೀಮಠದ ಆಡಳಿತಾಧಿಕಾರಿ PA ಮುರಳಿ. ಉಪಸ್ಥಿತಿ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನಾ ಕೃಷ್ಣಮೂರ್ತಿ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್, ಮುಖಂಡರಾದ GM ಸತೀಶ್ ಇತರರು. ಸ್ಥಳ ಶ್ರೀಮಠದ ಪ್ರವಚನ ಮಂದಿರ. ಸಮಯ ಬೆಳಗ್ಗೆ 10ಕ್ಕೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.